ಅವತ್ತಿನ ದಿವಸ 2 ಲಕ್ಷ ಕೈಯಲ್ಲಿ ಇದ್ದಿದ್ರೆ ಇವತ್ತಿನ ದಿವಸ 2 ಕೋಟಿ ಆಗ್ತಾ ಇತ್ತು. ಅದನ್ನ ಕೊಡ್ಲಾರ್ದಲ್ನೇ ದುಡ್ಡು ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು 10 ಪೈಸಾ ದುಡ್ಡು ಕೊಡದಲ್ನೇ ಪ್ರಾಪರ್ಟಿ ಎಂಜಾಯ್ ಮಾಡ್ತಾ ಇದ್ದಾರೆ. ಐ ಲವ್ ದಿ ಅಪೀಲ್. ಯು ವೆಕೇಟ್. ಅಮೀನ ಬಂದ್ ಮನೆ ಸಾಮಾನ್ ಕಿತ್ ಹೊರಗಡೆ ಹತ್ತಾಕ್ತಾರೆ. ಅವ್ರಿಗೆ ಹೇಳಿ ಕೊಡೋದಾದ್ರೆ ಕೊಡ್ಲಿ, ಇಲ್ದೇ ಇದ್ರೆ ಹೊರಗಡೆ ಹಾಕ್ತೀವಿ. ನೀವ್ ಹೇಳ್ತಿರಲ್ಲ, ನೀವ್ ಹೇಳಿ ಈಗ ನಿಮ್ ಕ್ಲೈಂಟ್ ಇದಾರಲ್ಲ ಕರೀರಿ ಇಲ್ಲಿ. 10 ಲಕ್ಷ ಕೊಟ್ರೆ ನಿಮ್ ಹೆಸರಿಗೆ ಸೇಲ್ ಡೀಡ್ ಆಗುತ್ತೆ. ಕೊಡೋದಾದ್ರೆ ಕೊಡಿ, ಇಲ್ದೇ ಜಾಗ ಖಾಲಿ ಮಾಡಿ ಕೀ ಕೊಟ್ಬಿಟ್ಟು ಹೋಗಿ. ಅವ್ರುಂಟು ಹೇಳಿ, ಕೇಳೋದೇನಿಲ್ಲ, ಹೇಳ್ಬಿಟ್ಟು ಮುಗಿಸಿ. ಇಲ್ದಾರೆ ಡಿಗ್ರಿ ಕನ್ಫರ್ಮ್ ಮಾಡ್ತೀನಿ ನಾನು. ನಿಮ್ದೇ ಅಪೀಲು. ಕರೀರಿ, ಹೇಳಿ ಈಗ ಎಲ್ಲಿದ್ದಾರೆ ಕರೀರಿ, ಬರ್ತಾರೆ. ದುಡ್ಡು ಬರುತ್ತೆ ಅಂದ್ರೆ ಬರ್ತಾರ. ಬಂದಷ್ಟು ಬರ್ಲಿ, ಬಂಡಳ್ಳಿ ಸುಂಕ ಅಂತ. 12 ಲಕ್ಷ ಮಾಡೋಣೇನು? ಇಫ್ ಯು ಆರ್ ಪೇಯಿಂಗ್ 12 lakhs, then I will grant decree. No. Otherwise you hand over key. They will sell it to the somebody third party. Hand over the key. Don't pay anything. Nothing doing 10 lakhs. If you are paying, we are going to allow it. You are squatting over the property without paying a single paisa. Yes. ಅಲೋ ಮಾಡ್ಬೇಕಾಗತ್ತೆ ನೋಡಿ. ಅವ್ರಿಗೆ ಹೇಳಿ ಅಪೀಲ್ ಅಲೋ ಮಾಡ್ತೀನಿ. 10 ಲಕ್ಷ ಕೊಡ್ತಾರಾ ಇಲ್ವಾ ಕೇಳಿ. I will not. You are due. I have calculated at the 6% interest. Who will grant it? ಅವತ್ತಿನ ದಿವಸ 2 ಲಕ್ಷ ಕೈಯಲ್ಲಿ ಇದ್ದಿದ್ರೆ ಇವತ್ತಿನ ದಿವಸ 2 ಕೋಟಿ ಆಗ್ತಾ ಇತ್ತು. ಅದನ್ನ ಕೊಡ್ಲಾರ್ದಲ್ನೇ ದುಡ್ಡು ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು 10 ಪೈಸಾ ದುಡ್ಡು ಕೊಡದಲ್ನೇ ಪ್ರಾಪರ್ಟಿ ಎಂಜಾಯ್ ಮಾಡ್ತಾ ಇದ್ದಾರೆ. ಐ ಲವ್ ದಿ ಅಪೀಲ್. ಯು ವೆಕೇಟ್. ಅಮೀನ ಬಂದ್ ಮನೆ ಸಾಮಾನ್ ಕಿತ್ ಹೊರಗಡೆ ಹತ್ತಾಕ್ತಾರೆ. ಸರ್, ತಾವು ಅರ್ಥ ಮಾಡ್ಕೋಬೇಕು ನಂದಕುಮಾರ್ ಅವ್ರೆ, ತಾವು ಬಹಳ ಹಿರಿಯರಿದ್ದೀರಿ, ಗೊತ್ತಾಯ್ತಲ್ಲ. ತಮ್ಗೆ ಅನುಭವ ಇದೆ ಸಿವಿಲ್ ಕೇಸಸ್ ಏನೇನಾಗುತ್ತೆ ಅಂತ. ಇವತ್ತು ಸಿಕ್ಕಿರೋ ಚಾನ್ಸು ಲಾಟ್ರಿ ಹೊಡೆದಂಗೆ. ಅವ್ರಿಗೆ ಹೇಳಿ ಕೊಡೋದಾದ್ರೆ ಕೊಡ್ಲಿ, ಇಲ್ದೇ ಇದ್ರೆ ಹೊರಗಡೆ ಹಾಕ್ತೀವಿ. Yes, he is agreeable. You get your client. Joint memo by afternoon. ನಿಮ್ಗೊಟ್ಟೆ ಈ ಬರೇ ಲಿಟಿಗೇಷನ್ ಬಂದಿದೆ ಹೊರತು ಏನ್ ಬಂದಿದೆ? 4 ಕಾಣಿ ದುಡ್ಡು ಬಂದಿಲ್ಲ. ಎಲ್ಲಾರ್ಗು ಮಾರ ಆಯ್ತು. ಇವನೊಬ್ನೇ ಬಾಕಿ ಇರೋದು. ಇವನ್ಗೂ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳಿ. ಅಲ್ಲಿಗೆ ಒಂದು ತಕರಾರು ಮುಗಿಯುತ್ತಲ್ಲ. ನಮ್ಗೊಂದು ಹಳೆ ಅಪೀಲು 2007. ವಾಟ್ ಈಸ್ ಇಟ್ ದಟ್ ವಿ ಗೇನ್ ಫ್ರಮ್ ದಿಸ್? ಎಷ್ಟು ದಿನ ಆದ್ರೂ ಇಷ್ಟೇ. If you are paying 10 lakhs of rupees, no murmuring on that. No going back from that. Looking at 6% interest, I have calculated. No, mister. You should have settled it in 2007. What to do? ಇವಾಗ ರೆಡಿ ಇದಾರಲ್ಲ, ಕರಿತಾ ಇದೀವಲ್ಲ, ಕೊಡ್ಬೇಕು 10 ಲಕ್ಷ. ಕೊಟ್ರೆ ಉಂಟು, ಇಲ್ದೇ ಬೇಡ ಬಿಡಿ. ನಿಮ್ ಪ್ರಕಾರ ಅದು ವ್ಯಾಲ್ಯೂ ಅಲ್ಲಲ್ಲ, ಕೊಟ್ಟೋ ಬಿಡೋಣ ಬಿಡಿ. ನಿಮಗ್ ಬೇಡ ತಾನೆ, ಅದಷ್ಟಕ್ಕೆ ಬಾಳಲ್ಲ ತಾನೆ, ಕೊಟ್ಟೋಗ್ಬಿಡಿ. ಬೇರೆಯವ್ರು ತಗೋತಾರೆ, ಇದ್ರ ಡಬಲ್ ತಗೋತಾರೆ, ತ್ರಿಬಲ್ ತಗೋತಾರೆ, ಆ ಜಾಗದೊಳಗೆ ತಗೋತಾರೆ. ಅಲ್ಲಿ ನಾವು ಇದೀನಿ ಅಂದ್ರೆ ಸಾಕು, ಮುಂದೆ ಯಾರು ಹೊಡೆದಾಕೋರು ತಗೊಂಡ್ ಬರ್ತಾರೆ. ಯಾರಿಗೋ ಒಬ್ರಿಗೆ ರೂಮ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. 3 ರೂಮು ದಿನ 300 ರೂಪಾಯಿ ಬರುತ್ತೆ ಒಂದೊಂದು ರೂಮಿಂದ. 1,000 ರೂಪಾಯಿ ಎವ್ರಿ ಡೇ. 30,000 ರೂಪಾಯಿ ಪರ್ ಡೇ ಪರ್ ಮಂತ್. 30,000 ರೂಪಾಯಿ ಪರ್ ಮಂತ್ ಆದ್ರೆ ಎಷ್ಟು ಬರುತ್ತಲ್ಲಿ? ಸುಮ್ನೆ ಬಿಡಿ, ಅವೆಲ್ಲ ಹೇಳ್ಬೇಡಿ. All right, at request of both Third Sri Somnath and BL Nandakumar, parties want to explore the possibility of the amicable settlement. ನಾಳೆ ಆರ್ಗ್ಯುಮೆಂಟ್ ಸೆಟಲ್ಮೆಂಟ್ ಇಲ್ಲ ಅಂದ್ರೆ be ready to argue, will dispose of on merits. ಅವ್ರಿಗೆ ಹೇಳ್ಬಿಡಿ, ಇಂಥ ಚಾನ್ಸ್ ಸಿಕ್ಕೋದಿಲ್ಲ. ರಿಲೀಸ್ ಟುಮಾರೋ. ಮುಂದೇನು ನೀವು ಅಗ್ರಿಮೆಂಟ್ ಡಿಸ್ಪ್ಯೂಟ್ ಮಾಡಿದಿರಿ, ಮುಂದೇನು ಕೊಡಿ ನೋಡಿ. ವಾಟ್ ಇಸ್ ದಿ ಅಗ್ರಿಮೆಂಟ್? ಇವ್ರು ಮಾಡ್ಕೊಳ್ಳಿಲ್ಲ. ಇವಾಗ ಕೊಡಿ ಅಂತ ಹೇಳಿದ್ವಲ್ಲ ನಿಮ್ಗೆ. ಇವಾಗ ಕೊಡ್ತಾರೆ, ಕೊಡಿ ಅಂತ ಹೇಳಿದ್ವಲ್ಲ. ಈಗೆಲ್ಲ ಆಗೋಗಿದೆ, ಇವ್ರದೊಬ್ಬರದೇ ಇರೋದು ಅಂತ. ಎಷ್ಟು ದಿನ ಬಿಟ್ಟು ಬಂದ್ರು ಅಷ್ಟೇ, ಅಲ್ಲಿಗೆ ಬರ್ತೀನಿ ನಾನು. ಇವಾಗ ಕೊಡಿ, ಅವ್ರದ್ದೇನ್ ದುಡ್ಡು ಕೊಡ್ಬೇಕೋ ಕೊಡ್ತಾರೆ, ಅದ್ರದ್ದೆಲ್ಲ ಕೊಟ್ಬಿಟ್ಟು ಕೊಡಿ ಅಂತ ಹೇಳಿದ್ವಲ್ಲ. ನಿಮ್ಗೂ ಏನ್ ಬೇಕಾಗಿಲ್ವಲ್ಲ, ಅವ್ರಲ್ಲೇ ಕಂಟಿನ್ಯೂ ಆಗಿದ್ದಾರಲ್ಲ.
ಆಯ್ತು ಅದನ್ನ ಕೊಡ್ತಾರೆ ಮುಂದೆ. ಆಯ್ತು ಅದ್ ಮುಂದೆ ಆಯ್ತು ಇರ್ಲಿ. ಆಯ್ತು ಎಷ್ಟು ಬರ್ಬೇಕು ಹೇಳಿ ನೀವು. ಆಗ 2 ಲಕ್ಷ ಬರ್ಬೇಕಾಗಿತ್ತು, 1 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇನ್ನು 1,07,000 ರೂಪಾಯಿ ಬಾಕಿ ಇತ್ತು. ಎಷ್ಟು ಬಾಕಿ ಇತ್ತು ಟೋಟಲ್ ಕನ್ಸಿಡರೇಷನ್ ಹೇಳಿ. ಆಯ್ತು 1,07,000 ಅದನ್ನ ಹೇಳಿದ್ದು. 1,07,000 into how many months? 1,07,000 into how many months? 392 months. $2,09,000 is the interest at the rate of 6%. Okay, 720 plus 1 lakh. $316, 720. ಈಗ ರೆಂಟ್ ಹೇಳಿ. 2 lakh. It all works out to 5,28,400. They will pay you execute the schedule. ಅದೆಲ್ಲ ಬಿಟ್ಬಿಡಿ ನೀವು. ಅವ್ರು ಇದಾರೆ ರೆಡಿಂಗ್ನೆಸ್ ವಿಲ್ಲಿಂಗ್ನೆಸ್ ಎಲ್ಲ ಆಮೇಲೆ ನೋಡೋಣ. ಇವಾಗ ನೀವೇನ್ ಮಾಡೋಷ್ಟಿಲ್ಲ ಅದನ್ನ. ಅವ್ರನ್ನ ಓಡ್ಸಕ್ಕ ಆಗಲ್ಲ. ಅಲ್ಲಿಂದ ಇದಾರೆ ಅವರು 53A. ಅವೆಲ್ಲ ಪ್ರಶ್ನೆ ಬರಲ್ಲ. ಅವ್ರು ಕೊಡ್ತಾರೆ ದುಡ್ಡು, ಇಸ್ಕೊಂಡು ಕ್ಲೋಸ್ ಮಾಡಿ. ಇನ್ನೊಂಚೂರು ಬೇಕಾದ್ರೆ ಜಾಸ್ತಿ ಕೊಡಿಸ್ತಾರೆ. ಇವತ್ತಿನ ಗೈಡ್ಲೈನ್ ಇಲ್ಲ, ಅವತ್ತಿನ ಗೈಡ್ಲೈನ್ ನೋಡ್ಕೊಳ್ಳೋಣ. ಆಯ್ತು ಎಷ್ಟು ಬೇಕು ಹೇಳಿ ನೀವು. ಅದಕ್ಕೆ ಕೇಳಿದ್ದು. 5,28,000 rupees ಇದೆ. 10 lakhs ಕೊಡ್ತಾರೆ, ರಿಜಿಸ್ಟರ್ ಮಾಡ್ಕೊಡಿ. ನೋಡೋದೇನಿಲ್ಲ, ಮಾಡ್ಕೊಡ್ಬೇಕಷ್ಟೇ. ನನ್ನ ಪಕ್ಕಕ್ಕಿದಾರಲ್ಲ 10 lakhs ಕೊಡಿ, ತಗೊಳ್ಳಿ ಪ್ರಾಪರ್ಟಿ. ನೀವು ಎಲ್ಲಿದೆ ಇದು ಪ್ರಾಪರ್ಟಿ? No, if you don't give it, then I'll push you out. No, mister, there is no agreement at all in your name. How can the court grant decree based on somebody else's agreement? Oral agreement is sought to be given the specific performance. How can it be? No terms, nothing. Admittedly, you are a tenant. You should walk out of the premises by paying the mean profits. If he wants, let him pay. No question of admission. There is no agreement at all. Oral agreement. Oral agreement, specific performance. Terms gottilla, readiness, willingness gottilla. Idwar tanka 10 paisa ದುಡ್ಡು ಕೊಟ್ಟಿಲ್ಲ. You are an unauthorized occupant. You have to vacate. Or you want to hold on to the property, pay the amount. ಎಲ್ಲಿದೆ ಇದು? ಮತ್ತೆ ಇವತ್ತು ಕಳ್ಳನ್ ಕೈ ಕೊಟ್ರು 10 ಕೋಟಿ ಕೊಡ್ತಾನೆ. ಡೈಲಾಪ್ಟೆಡ್ ಕಂಡೀಷನ್ ಇದ್ರೆ ಹೊಡೆದಾಕುವಾಗ ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ ಯಾವನ ಬಿಲ್ಡರ್ ಹತ್ರ. ಮತ್ತೆ ಎಷ್ಟಿದೆ ಅಷ್ಟು ತಗೊಂಡು ಪಕ್ಕ ಮಾಡ್ಕೊಳ್ಳಿ. 10 lakhs ಕೊಟ್ರೆ ನಿಮ್ಗೆ ಸೇಲ್ ಡೀಡ್ ಮಾಡ್ಕೊಡಕ್ಕೆ ಹೇಳ್ತೀನಿ ಮಧ್ಯಾಹ್ನ.